ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಈಗ ಕೆಲಸದಿಂದ ಬಂದು ಈಗ ಸಂಜೆ ಟೈಮ್ ಅಲ್ವಾ, ಅಡುಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಈಗ ಏನು ಅಡುಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ ಏನು ಮಾಡೋಣ ಅಂತ, ಏನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನೋಡೋಣ ಬನ್ನಿ. ಈಗ ಹಳ್ಳಿ ಸ್ಟೈಲಲ್ಲಿ ಹುಳ್ಳಿಕಾಳು ಹುರಿದು ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗುತ್ತೆ, ಬೇಗ ಆಗುತ್ತೆ. ಈಗ ಕೆಲಸದಿಂದ ಬಂದು ನಾನು ಟಯರ್ಡ್ ಆಗಿರ್ತೀನಲ್ವ, ಸೊ ಅದಕ್ಕೋಸ್ಕರ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಹುಳ್ಳಿಕಾಳು, ಸಾಸಿವೆ, ಜೀರಿಗೆ, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಪುಟಾಣಿ ಆಲೂಗೆಡ್ಡೆ, ಟೊಮೊಟೊ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪುಡಿ. ಇದಕ್ಕೆ ಬೇಕಾಗಿರೋದು ಫಸ್ಟ್ ಇವಾಗ ಹುಳ್ಳಿಕಾಳನ್ನ ಹುರ್ಕೊಳ್ಳೋಣ ಸೈಡಲ್ಲಿ. ನೋಡಿ, ಈಗ ಬಾಣಲಿ ಇಟ್ಟು ಆ ಹುಳ್ಳಿಕಾಳು ಅಂದರೆ ಕ್ಲೀನಾಗಿ ಸೋಸಿ ಎಲ್ಲ ನೀಟಾಗಿ ಇಟ್ಟಿರೋದನ್ನು ಹುಳ್ಳಿಕಾಳು ನಾನು ಹುರ್ಕೋತಾ ಇದ್ದೀನಿ. ಈಗ ಒಂದು ಕಡೆ ಅದು ಉರಿತಾ ಇರಲಿ, ಇನ್ನೊಂದು ಕಡೆ ಬಾಣಲಿ ಇಟ್ಟು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿ, ಅದೊಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ಸ್ವಲ್ಪ ಚಿಟಪಟ ಅನ್ನೋ ಗಂಟ ಸಾಸಿವೆ ಸಿಡಿದು ಆದಮೇಲೆ ಈಗ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವು ಏನು ಗೊತ್ತಾ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ. ಹುಳಿ ಸಾಂಬಾರಲ್ವ, ಸ್ವಲ್ಪ ಫ್ಲೇವರ್ ಇರಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕರಿಬೇವು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆಣ್ಣು ಬೇಕಾಗಿಲ್ಲ ಇದಕ್ಕೆ. ಇವಾಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಆಯಿತಾ? ಬೆಳ್ಳುಳ್ಳಿ, ಕರಿಬೇವು ಇದೇ ಫ್ಲೇವರ್ ಕೊಡೋದು ಅದಕ್ಕೆ, ಹುಳಿ ಸಾಂಬಾರಿಗೆ. ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಬ್ರೌನ್ ಕಲರ್, ಸ್ವಲ್ಪ ಬ್ರೌನ್ ಬರೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ. ಇನ್ನೊಂದು ಏನು ಗೊತ್ತಾ, ಮಧ್ಯದಲ್ಲಿ ಟಿಪ್ಸು, ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು, ಬೇಗ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ, ಬ್ರೌನ್ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಆಗ್ತಾಯಿದೆ. ಕೆಲಸದಿಂದ ಬಂದು ಏನಪ್ಪ ಮಾಡೋದು ದಿಢೀರ್ನ ಅಂತ ಅಂದರೆ ಈ ಹುಳಿ ಸಾಂಬಾರು, ಈ ಉಪ್ಸಾರು ಈ ಥರ ಮಾಡಿದ್ರೆ ಬೇಗ ಆಗುತ್ತೆ. ನೋಡಿ, ಇನ್ನೊಂದು ಕಡೆ ಬಾಣಲಿಲಿ ಹುಳ್ಳಿಕಾಳನ್ನ ಹುರಿದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಈಗ ಆಲ್ಮೋಸ್ಟ್ ಅದು ಹಾಕ್ತಾಯಿದೆ. ನೋಡಿ, ಚಿಟಪಟ ಅಂತ ಇದೆ, ಆಯಿತಾ? ಅದನ್ನು ಹಾಕಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ಬಾಣಲಿಗೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಮಧ್ಯದಲ್ಲಿ ಏನಾದ್ರು ಒಂದು ಪೀಸ್ ಸಿಗಬೇಕು ಅನ್ನೋಕ್ಕೋಸ್ಕರ ನಾನು ಆಲೂಗೆಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಆಗಬೇಕು. ಟೊಮೊಟೊ ಮ್ಯಾಶ್ ಆಗಬೇಕು, ಆಲೂಗೆಡ್ಡೆ ಸಾಫ್ಟ್ ಆಗಬೇಕು. ಸೊ ಅಲ್ಲಿ ಗಂಟ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಏನು ಗೊತ್ತಾ, ದೊಡ್ಡ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಸೀದೋಗುತ್ತೆ, ಆದರೆ ಬೇಗ ಬೆಂದಿರಲ್ಲ. ಸೊ ಸಣ್ಣ ಉರಿ ಇಟ್ಕೊಂಡು, ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸಿದ್ರೆ ಆಲ್ಮೋಸ್ಟ್ ಎಲ್ಲನೂ ಪರ್ಫೆಕ್ಟಾಗಿ ಆಗುತ್ತೆ. ಈಗ ಅದಕ್ಕೆ ಹುಳಿ ಅಲ್ವಾ, ನಾನು ಮಾಡ್ತಾ ಇರೋದೇ ಹುಳಿ ಸಾಂಬಾರು. ಸೊ ಹುಣಸೆ ಹಣ್ಣಿನ ರಸ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಈ ಕಪ್ಪು ಹುಣಸೆ ಹಣ್ಣಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು, ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಬಿಳಿ ಹುಣಸೆಹಣ್ಣಲ್ಲಿ ಅಷ್ಟೊಂದು ರಸ ಇರಲ್ಲ, ಹುಳಿ ಅಂಶ ಇರಲ್ಲ. ಈ ಕಪ್ಪು ಹುಣಸೆಹಣ್ಣಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ನೋಡಿಕೊಂಡು ಆ ಹುಣಸೆಹಣ್ಣು ಹಸಿ ವಾಸನೆ ಹೋಗುವಂಟ ಎಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಹೋಗುವಂಟ ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಹುಣಸೆಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಹುಳಿ ಅಂಶ ಹೋಗಲಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಟೊಮೊಟೊನೂ ಮ್ಯಾಶ್ ಆಗಿದೆ, ಆಲೂಗೆಡ್ಡೆನೂ ಮುಕ್ಕಾಲು ಭಾಗ ಬೆಂದಿದೆ. ನೋಡಿ, ನಾನು ಹೇಗೆ ನೋಡ್ತಾ ಇದ್ದೀನಿ ಅಂತ. ಆಲ್ಮೋಸ್ಟ್ ಆಲೂಗೆಡ್ಡೆ ಮುಕ್ಕಾಲು ಭಾಗ ಬೆಂದೋಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನು ಮುಂಚೆನೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದೆ, ಅದಕ್ಕೋಸ್ಕರ ನೋಡಿಕೊಂಡು, ಕ್ವಾಂಟಿಟಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು. ಮತ್ತು ಇದಕ್ಕೆ ಸಾಂಬಾರು ಪುಡಿ, ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಮಸಾಲೆ ಸಾಂಬಾರು ಅಂದರೆ ಬೇಳೆ ಸಾಂಬಾರು ಪುಡಿ ಬರುತ್ತಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ ನಾನು. ಅದನ್ನು ಹಾಕ್ಕೊಂಡ್ರೆ ಏನು ಗೊತ್ತಾ, ಬೇರೆ ಅರಿಶಿನ, ಧನಿಯಾ ಪುಡಿ ಅವೆಲ್ಲ ಏನೂ ಆ್ಯಡ್ ಮಾಡುವಂಗಿಲ್ಲ. ಸೊ ಎಲ್ಲ ಇದರಲ್ಲೇ ಇರೋದ್ರಿಂದ
ನಾನು ಇದೊಂದು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಎಲ್ಲನೂ ಉಪ್ಪು ಮತ್ತು ಸಾಂಬಾರು ಪುಡಿ ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟನೂ ಸ್ವಲ್ಪ ಅದು ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಿ ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿ ಗಂಟ ಫ್ರೈ ಮಾಡಿದ್ರೆ ಆಗಿದೆ ಅನ್ನೋದು ಒಂದು ಆಗಿದೆ. ಈಗ ನೋಡಿ, ಅದಕ್ಕೆ ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂದರೆ ನಮಗೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದನ್ನೂ ಕಾಂಬಿನೇಷನ್ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಈ ಮುಕ್ಕಾಲು ಭಾಗ ಬೆಂದಿತ್ತಲ್ವ ಆಲೂಗೆಡ್ಡೆ, ಇನ್ನೂ ಪೂರ್ತಿ ಬೇಯಬೇಕಲ್ವ. ಸೊ ಅದಕ್ಕೋಸ್ಕರನೇ ಟೊಮೊಟೊ, ಆಲೂಗೆಡ್ಡೆ ಎಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಬೇಯಿಸಬೇಕು. ಚೆನ್ನಾಗಿ ಅದು ಬೆಂದಾದಮೇಲೆ ಸಾಫ್ಟ್ ಆಗುತ್ತೆ, ಆಯಿತಾ. ಮುಚ್ಚಳ ಇದನ್ನು 15 ನಿಮಿಷ ಬೇಯಿಸೋಕ್ಕೆ ಮುಚ್ಚಳ ಮುಚ್ಚಿ 15 ನಿಮಿಷ ಬಿಟ್ಟಾದಮೇಲೆ ನೋಡಿ, ಆಲ್ಮೋಸ್ಟ್ ಇವಾಗ ಆಗಿದೆ. ಅಂದರೆ ಹಸಿ ವಾಸನೆ ಹೋಗೋ ಗಂಟ ಸಾಂಬಾರು ಪುಡಿ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಆಗಿದೆ, ಪ್ಲಸ್ ಎಲ್ಲ ಸಾಫ್ಟ್ ಆಗಿದೆ. ಸೊ ಅದರಿಂದ ಈಗ ಲಾಸ್ಟ್ ಫೈನಲ್ ಅಂತ ಅಂದರೆ ಈ ಹುಳ್ಳಿಕಾಳು ಏನು ಹುರಿದು ಈ ಸೈಡಲ್ಲಿ ಇಟ್ಕೊಂಡಿದ್ದೀನ, ಇದನ್ನು ಈಗ ಒಂದು ಕುದಿ ಇದ್ದರೆ ಸಾಕು. ಅಂದರೆ ಒಂದು 10 ನಿಮಿಷ ಅಷ್ಟೇನೆ, ಒಂದು ಕುದ್ರೆ ಸಾಕು. ಅದನ್ನು ಈ ಕಡೆ ಸಾಫ್ಟಾಗೂ ಆಗೋಲ್ಲ, ಈ ಕಡೆ ಗರಿನೂ ಆಗೋಲ್ಲ, ಅಷ್ಟು ನಾರ್ಮಲ್ ಇದಕ್ಕೆ ಬರುತ್ತೆ ಹುಳ್ಳಿಕಾಳು ಸಾಂಬಾರಿಗೆ. ಈ ಹಳ್ಳಿ ಸೈಡಲ್ಲಂತೂ ಜಾಸ್ತಿ ಇದನ್ನೇ ಮಾಡೋದು ಜಾಸ್ತಿ. ಈಗ ನೋಡಿ ಫೈನಲ್ ಸ್ಟೇಜ್ ಆಗಿದೆ. ಈಗ ಹುಳ್ಳಿಕಾಳು ಆಗಿದೆ, ಹುಳಿ ಸಾಂಬಾರು ಆಗಿದೆ. ಈಗ ಫೈನಲಾಗಿ ಈಗ ಊಟ ಮಾಡೋಣ ಬನ್ನಿ. ಈಗ ರಾಗಿ ಮುದ್ದೆ ಜೊತೆ ನಾನು